ನಮ್ಮದು ಸಾರಿಗೆ ಆದರೆ ನಮ್ಮ ಬದುಕು ಮಾತ್ರ ನೀರಿಗೆ. ಈ ಬೇರೆ ಬೇರೆ ಸರ್ಕಾರಿ ನೌಕರರು ಆರಾಮಾಗಿದ್ದಾರೆ. ನಮಗೆ ಯಾಕೆ ಇಂಥ ಗತಿ? ಪದೇ ಪದೇ ಕೇಳ್ತಾನೆ ಇದ್ದಾರೆ ಸಾರಿಗೆ ನೌಕರರು. ಅವ್ರು ಕಷ್ಟ ಕೇಳೋರಿಲ್ಲ. ನೋಡಿ, ಈಗ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ನವರು ಹಿಂದೆ ವಿಪಕ್ಷದಲ್ಲಿದ್ದರು. ಬೊಮ್ಮಾಯಿ ಆವಾಗ ಮುಖ್ಯಮಂತ್ರಿ. ಆವಾಗ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಆದಾಗ ಎದ್ನೋ ಬಿದ್ನೋ ಅಂತ ಓಡೋದಂಥವ್ರು ಯಾರು? ಇದೇ ನಾಯಕರು, ಇದೇ ಸಿದ್ದರಾಮಯ್ಯನವರು, ಇದೇ ಡಿ ಕೆ ಶಿವಕುಮಾರ್ ಅವರು. ಹೋಗಿದ್ದೇನು, ಅವ್ರ ಜೊತೆ ಮಾತಾಡಿದ್ದೇನು, ಅವ್ರ ಕಣ್ಣೀರು ಒರೆಸಿದ್ದೇನು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿದ್ದೇನು, ಇವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಬಿಡಿ ಅಂತ ಘೋಷಣೆ ಮಾಡಿದ್ದೇನು, ತಕ್ಷಣಕ್ಕೆ ಈ ಸಮಸ್ಯೆಗಳನ್ನು ಸರಿ ಮಾಡಬೇಕು ಅಂತ ಆಗ್ರಹಿಸಿದ್ದೇನು. ಈಗ ಇವರೇ ಅಧಿಕಾರದಲ್ಲಿದ್ದಾರೆ. ವಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಮಾತು, ನೀವು ಆಡಳಿತ ಪಕ್ಷಕ್ಕೆ ಬಂದಂಥ ಸಂದರ್ಭದಲ್ಲಿ ಇನ್ನೊಂದು ರೀತಿಯ ಮಾತಾ, ಅದನ್ನು ಕೇಳ್ತಾ ಇದ್ದೀರಿ ಕಾರ್ಮಿಕರು. ಆವಾಗಿದ್ದಾಗ ಅಷ್ಟೊಂದೆಲ್ಲ ಮಾತಾಡಿದ್ರಿ. ಈಗ ಸಮಸ್ಯೆ ಬಗೆಹರಿಸಿ. ಸಿ ಎಂ ಅವ್ರ ಜೊತೆಗೆ ಈಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಅದರ ಇನ್ಸೈಡ್ ವಿವರಗಳನ್ನು, ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2023ರಿಂದ ನಿಮ್ಮ ವೇತನ ಪರಿಷ್ಕರಣೆ ಜಾರಿಯಾಗಿದೆ. ಮತ್ತೊಮ್ಮೆ 2027ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ. ಈಗ ಮುಷ್ಕರ ಕೈ ಬಿಡಿ ಅಂತ ಸಿ ಎಂ ಮನವಿ ಮಾಡಿದ್ದಾರೆ. ಆಯಿತು ಸ್ವಾಮಿ, ನೀವೇನು ಪರಿಷ್ಕರಣೆ ಮಾಡ್ತಿರಲ್ಲ, ಮಾಡಿದ ದುಡ್ಡು ಬಂದಿದೆಯಾ? ಕೊಟ್ಟಿದ್ದೀರ ನೀವು? ಎಷ್ಟು ಬಾಕಿ ಉಳಿಸ್ಕೊಂಡಿದ್ದೀರಿ? ಏನು ಕಥೆ? ಇವ್ರ ಸಮಸ್ಯೆಗಳನ್ನು ಯಾರಿಗೆ ಹೇಳಬೇಕು? ಕೊನೆಗೆ ತಗೊಂಬಂದು ಮುಖ್ಯಮಂತ್ರಿಗಳ ಅಂಗಣದಲ್ಲಿ ಚೆಂಡು ಹಾಕಿಬಿಡ್ತಾರೆ. ನಿರ್ಧಾರ ಮಾಡಲಿ ಮುಖ್ಯಮಂತ್ರಿಗಳು ಅಂತ. ಇವ್ರನ್ನೆಲ್ಲ ಕೂಡಿಸ್ಕೋತಾರೆ. ಕೂಡಿಸ್ಕೊಂಡು ಮುಖ್ಯಮಂತ್ರಿಗಳು ಭಾಷಣ ಹೊಡಿತಾರೆ. ಆಮೇಲೆ ಹೇಳ್ತಾರೆ, ನೋಡಿ ಜನಗಳಿಗೆ ಕಷ್ಟ ಆಗುತ್ತೆ, ಆಯ್ತಪ್ಪ ನಿಮಗೆ ಸಂಬಳ ಅಲ್ವಾ, ಮತ್ತೆ ನಾವು ಮಾಡ್ತೀವಿ, ಯೋಚನೆ ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಪರಿಷ್ಕರಣೆ ಆಗಬೇಕೋ ಆ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 2027ಕ್ಕೆ ಮತ್ತೊಂದು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 2023ರಿಂದ ಪರಿಷ್ಕರಣೆ ಜಾರಿಯಾಗಿದೆ. 27ರಲ್ಲಿ ಮತ್ತೊಂದು ಸರಿ ಮಾಡ್ತೀವಿ. 27ರಲ್ಲಿ ಇರೋರು ಯಾರು, ಹೋಗೋರು ಯಾರು, ಅಲ್ಲಿನ ಸ್ಥಿತಿಗತಿಗಳೇನೇನು, ಎತ್ತ? ಹೀಗಾದರೆ ಹೆಂಗೆ ಅಂತ ಕೇಳ್ತಾರೆ ಸಾರಿಗೆ ನೌಕರರುಗಳು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಾನು ಒಂದನ್ನು ತಮ್ಮ ಗಮನಕ್ಕೆ ತಂದೆ. ಹಿಂದೆ ಇವರು ವಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇವರು ಪ್ರತಿಭಟನೆ ಮಾಡ್ತಿರುವಂಥ ಸ್ಥಳಕ್ಕೆ ಹೋಗಿದ್ದರು. ಅವರಿಗೆ ಸಾಂತ್ವನ ಹೇಳಿದರು, ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವಂಥ ಭರವಸೆಯನ್ನು ಇವರು ಸೃಷ್ಟಿ ಮಾಡಿದರು. ಈಗ ನೋಡಿ, ಈಗ ವಿರೋಧ ಪಕ್ಷದಲ್ಲಿದ್ದಂಥವ್ರು ಆಡಳಿತ ಪಕ್ಷದಲ್ಲಿದ್ದಾರೆ. ಈಗ ಅವ್ರ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾರಿಗೆ ಕೇಳಬೇಕು? ಪರಿಷ್ಕರಣೆ ಆಗಿದೆ, ಬರಬೇಕಾಗಿರುವಂಥ ದುಡ್ಡು ಬಂದಿದೆಯಾ? ಇಲ್ಲಿ ತನಕ ಬಂದಿಲ್ಲ. ಆದರೆ ದುಡಿಸ್ಕೊಳ್ಳೋದು ಮಾತ್ರ ಗೊತ್ತು. ಒಂದು ಲೆಕ್ಕದಲ್ಲಿ ನೋಡಿ, ನೀವು ಆ ಭಾಗ್ಯ ಈ ಭಾಗ್ಯ ಎಲ್ಲವನ್ನೂ ಕೂಡ ಕೊಡ್ತೀರಿ, ಶಕ್ತಿ ಕೊಡ್ತೀರಿ. ಎಲ್ಲೋ ಒಂದು ಕಡೆಗೆ ಅಂದರೆ ಸಾರಿಗೆ ಇಲಾಖೆಯ ನೌಕರರ ಶಕ್ತಿನೇ ಕಡಿಮೆ ಆಗ್ತಾ ಇದೆ. ಅವರಿಗೆ ನಿಶಕ್ತಿ ಶುರುವಾಗಿದೆ, ಸಂಸ್ಥೆ ಸೊರಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು? ಇದು ಇವರು ಕೇಳ್ತಿರುವಂಥ ಪ್ರಶ್ನೆ. ಒಳಗಡೆ ಆದಂಥ ಡೆವಲಪ್ಮೆಂಟ್ಗಳು ಏನೇನು ಚರ್ಚೆ ಆಯಿತು, ಅದರ ಎಕ್ಸ್ಕ್ಲೂಸಿವ್ ವಿವರಗಳೇನು? ಕಿರಣ್. ಹೌದು ರಂಗನಾಥ್, ಈಗಾಗಲೇ ಕೂಡ 2 ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಈಗಾಗಲೇ ರಾಜ್ಯದ 1,15,000 ಸಾರಿಗೆ ನೌಕರರು ಇಂದು ಮಧ್ಯರಾತ್ರಿಯಿಂದಲೇ ಕೂಡ ಸಾರಿಗೆ ಮುಷ್ಕರಕ್ಕೆ ಮುಂದಾಗಿದ್ದರು. ಆ ನಿಟ್ಟಿನಲ್ಲಿ ಸಿ ಎಂ ಅವರು ಇವತ್ತು ವಿಧಾನಸೌಧದಲ್ಲಿ ಸಾರಿಗೆ ಮುಖಂಡರ ಒಂದು ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಸಭೆ ಕೂಡ ನಡೀತಾ ಇರುವಂಥದ್ದು. ಸಿ ಎಂ ಹೇಳ್ತಾ ಇರುವಂಥದ್ದು ಅಂದರೆ 2020 ಅಂದರೆ 23ರಲ್ಲಿ ಏನು ವೇತನ ಜಾರಿಯಾಗಿದೆ, 2027ರಲ್ಲಿ ಅಂದರೆ 4 ವರ್ಷಕ್ಕೊಮ್ಮೆ ನಿಮಗೇನು ವೇತನ ಜಾರಿಯಾಗಬೇಕಾಗಿತ್ತು, 2023ನೇ ಇಸ್ವಿಯಲ್ಲಿ ವೇತನ ಜಾರಿಯಾಗಿದೆ. ಮತ್ತೆ 2027ರಲ್ಲೇ ನಿಮಗೆ ವೇತನ ಪರಿಷ್ಕರಣೆ ಆಗಬೇಕಾಗಿರುವಂಥದ್ದು ಅನ್ನೋಂಥ ಮಾತುಗಳನ್ನು ಸಿ ಎಂ ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಅಂದರೆ ರಂಗನಾಥ್, 2020 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಅಂದು BJP ಸರ್ಕಾರ ಅಧಿಕಾರದಲ್ಲಿತ್ತು, ಆದರೆ ಅಂದು ವೇತನ ಪರಿಷ್ಕರಣೆಗೆ ಮುಂದಾಗಿರಲಿಲ್ಲ. 2023 ಮಾರ್ಚ್ ತಿಂಗಳಿನಲ್ಲಿ ಇದೇ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದರು. ಅಂದು ಸಿ ಎಂ ಆಗಿದ್ದಂತಹ ಬೊಮ್ಮಾಯಿ ಅವರು 2023 ಮಾರ್ಚ್ನಲ್ಲಿ 15ರಷ್ಟು ವೇತನವನ್ನು ಹೆಚ್ಚಳ ಮಾಡಿದ್ರು. ಹೆಚ್ಚಳ ಮಾಡಿದ ಪರಿಷ್ಕರಣೆ ಆಗಿತ್ತಲ್ವ, ಆ ವೇತನ ಪರಿಷ್ಕರಣೆ ಆಗಿದ್ದಂತಹ ಅರಿಯರ್ಸ್ ಹಣವನ್ನು ಕೊಟ್ಟಿರಲಿಲ್ಲ. ಅದು 38 ತಿಂಗಳು ಬಾಕಿ ಇತ್ತು. ಮತ್ತೆ 2024 ಜನವರಿ 1ರಿಂದ ಹೊಸ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. ವೇತನ ಪರಿಷ್ಕರಣೆ ಈ ಸರ್ಕಾರವು ಕೂಡ ಮಾಡಿಲ್ಲ. ಅಲ್ಲಿಗೆ ಒಟ್ಟು 58 ತಿಂಗಳು ವೇತನ ಪರಿಷ್ಕರಣೆ ಆಗಿರುವಂತಹ ಬಾಕಿಯನ್ನು ಕೊಡಬೇಕು. ಕಳೆದ ವರ್ಷ 2024ರಲ್ಲೇ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು, ಆದರೆ ಇಲ್ಲಿವರೆಗೂ ಕೂಡ ವೇತನ ಪರಿಷ್ಕರಣೆ ಆಗಿಲ್ಲ. ಸಿ ಎಂ ಹೇಳ್ತಾ ಇರುವಂಥದ್ದು ವೇತನ ಪರಿಷ್ಕರಣೆ ಕಳೆದ ವರ್ಷ ಅಂದರೆ 2023
23ರಲ್ಲಿ ಮಾಡಿದ್ದೀವಿ, ಮತ್ತು 27ಕ್ಕೆ ಮಾಡ್ತೀವಿ, ಈಗ ಮುಷ್ಕರವನ್ನು ಕೈ ಬಿಡಿ ಅಂತೇಳಿ. ಆದರೆ ಸಾರಿಗೆ ಮುಖಂಡರು ಇದಕ್ಕೆ ಒಪ್ತಾ ಇಲ್ಲ. 38 ತಿಂಗಳ ವೇತನ ಪರಿಷ್ಕರಣೆ ಆಗಿರುವಂತಹ ಅರಿಯರ್ಸ್ ಏನಿದೆ ಅದನ್ನು ಕೊಡಲೇಬೇಕು, ಅದನ್ನು ಕೊಡುವವರೆಗೂ ನಾವು ಮುಷ್ಕರವನ್ನು ಕೈ ಬಿಡೋದಿಲ್ಲ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದರೆ CM ಅವರು ಹೇಳ್ತಾ ಇರುವಂಥದ್ದು ಅರಿಯರ್ಸ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಶ್ರೀನಿವಾಸ ಮೂರ್ತಿಯವರ ಕಮಿಟಿ ಹೇಳಿರುವಂಥದ್ದು 2021 ಜನವರಿಯಿಂದ 2023 ಮಾರ್ಚ್ವರೆಗೂ, ಅಂದರೆ ಒಂದು 14 ತಿಂಗಳು ಅರಿಯರ್ಸ್ ಕೊಡ್ಬೋದು ಅಂತ ಒನ್ ಮ್ಯಾನ್ ಕಮಿಟಿ ಒಂದು ಸಲಹೆಯನ್ನು ಕೊಟ್ಟಿದೆ. ಅದ್ರ ಬಗೆಗೆ ನಾವಿನ್ನೂ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನೀವು 38 ತಿಂಗಳ ಅರಿಯರ್ಸ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಮತ್ತು 2024 ಜನವರಿಯಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಈಗಾಗಲೇ ಆಗಸ್ಟ್ ಬಂದಿರುವಂಥದ್ದು, ಅಂದರೆ 18 ತಿಂಗಳಾಗಿದೆ, ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಈ ಸರ್ಕಾರವು ವೇತನ ಪರಿಷ್ಕರಣೆ ಮಾಡಿಲ್ಲ. ಒಂದು ವೇಳೆ ವೇತನ ಪರಿಷ್ಕರಣೆ ಮಾಡಿದರೆ, ಅಂದರೆ ಹಿಂದಿನ ಸರ್ಕಾರ 15ರಷ್ಟು ವೇತನವನ್ನು ಹೆಚ್ಚಳ ಮಾಡಿತ್ತು, ಈ ಸರ್ಕಾರ 15ಕ್ಕೂ ಹೆಚ್ಚು, ಅಂದರೆ 16, 17, 18 ಈ ರೀತಿಯಲ್ಲಿ ವೇತನವನ್ನು ಪರಿಷ್ಕರಣೆ ಮಾಡಬೇಕು. ವೇತನ ಪರಿಷ್ಕರಣೆ ಮಾಡಿದಂತಹ ಅರಿಯರ್ಸ್, ಅಂದರೆ 18 ತಿಂಗಳ ಅರಿಯರ್ಸನ್ನು ಕೊಡಬೇಕು. ಒಟ್ಟಾರೆಯಾಗಿ ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು ಈ ಎರಡೂ ಕೂಡ 58 ತಿಂಗಳು 60 ತಿಂಗಳ ಅರಿಯರ್ಸ್ ಬಾಕಿ, ಮತ್ತು 15ರಷ್ಟು ಏನಾದರೂ ವೇತನ ಹೆಚ್ಚಳ ಮಾಡಿದರೆ 5,500ರಿಂದ 6,000 ಕೋಟಿಯಷ್ಟು ರಾಜ್ಯ ಸರ್ಕಾರ ನಮಗೆ ಬಿಡುಗಡೆ ಮಾಡಬೇಕಾಗತ್ತೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಮಾತ್ರ ಬಸ್ಗಳು ಇವತ್ತು ರಾತ್ರಿಯಿಂದ ರಸ್ತೆಗೆ ಇಳಿಯತ್ತೆ, ಇಲ್ಲ ಅಂದರೆ ಮುಷ್ಕರ ಸತಸಿದ್ಧ ಅನ್ನುವಂಥ ಒಂದು ಮಾತುಗಳನ್ನು ಈಗಾಗಲೇ ಸಭೆ ಒಳಗೆ ಮುಖಂಡರು ಹೇಳ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 58 ತಿಂಗಳ ವೇತನ ಬರಬೇಕು ಅಂತಂದರೆ ಪರಿಷ್ಕರಣೆ ಆಗಿರುವಂಥದ್ದು ಕೊಟ್ಟಿಲ್ಲ ಅಂತಂದರೆ ಈ ವ್ಯವಸ್ಥೆಗೆ ಏನು ಹೇಳಬೇಕು? ಜವಾಬ್ದಾರಿ ಇದೆಯಾ ಯಾರಿಗಾದ್ರೂ? ನಾನು ಕೇಳೋದ್ರಲ್ಲಿ ಏನು ತಪ್ಪಿದೆ? ನಡೀತಾ ಇದೆ ಮೀಟಿಂಗ್, ನೋಡೋಣ ಯಾವ ನಿರ್ಧಾರಕ್ಕೆ ಬರ್ತಾರೆ ಅಂತ.